ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಶೇಂಗಾ ಹಿಂಡಿ ಮಾಡಾಕತ್ತೀನಿ ರೀ. ಈ ಮೊಸರು ಅನ್ನದಾಗಂತೂ ಭಾಳ ಟೇಸ್ಟ್ ಆಕೈತೆ ರೀ ಇದು. ನಾ ಏನು ರೆಸಿಪಿ ಮಾಡ್ತೀನಿ ರೀ, ಅದೆಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ. ಅಂದರೆ ಶೇಂಗಾದ ಹಿಂಡಿಗೆ ಶೇಂಗಾ ಮತ್ತು ಮೆಣಸಿನ್ಕಾಯಿ, ಒಂದು ಟಮಾಟಿ ರೀ, ಒಂದಿಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೇಕಾಗಿತ್ತು ರೀ. ಆಮೇಲೆ ಹರಿ ಹೊತ್ನಾಗ ಅದ್ರೊಳಗೆ ತೊಗೊಂಡು ಹಾಕ್ಕೊಂತ ಹರಿತೇನೆ ರೀ. ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಮೆಣಸಿನ್ಕಾಯಿ ಹುರ್ಕೊತೀನಿ. ಶೇಂಗಾ ಕಾಳು ಆಗಲೇ ಹುರ್ಕೊಂಡೀನಿ. ಈಗ ಮೆಣಸಿನ್ಕಾಯಿ ಹುರ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು, ಅದಕ್ಕೆ ಅಂದ್ರೆ ಬೇಷ್ ಆಕತ್ತೆ ರೀ. ಇಲ್ಲ ಬಿಸಿ ರೊಟ್ಟಿ ಒಳಗೆ ಮೊಸರು ಇಲ್ಲ ತುಪ್ಪ ಬಿಸಿ ರೊಟ್ಟಿ ಹಿಂಡಿ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ. ನಾವು ಯಾವಾಗಾದ್ರೆ ಒಂದೊಂದು ಸಲ ಪಲ್ಯ ಒಂದು ಸ್ವಲ್ಪ ಲೇಟ್ ಮಾಡಾಕತ್ತಿದ್ರಂದ್ರೆ ನಮ್ಮವರೆಲ್ಲ ಅವಾಗ ನಾವು ತುಪ್ಪ ಹಾಕ್ಕೊಂಡು ಇದನ್ನ ಹಿಂಡಿ ರೊಟ್ಟಿ ತಿಂತಿದ್ದೀವಿ ರೀ. ಭಾಳ ಚಲೋ ಆಕತ್ತಿದ್ದು. ಇನ್ನು ಮಿಕ್ಸಿಗೆ ಹಾಕೋಕ್ಕಿಂತ ಹಿಂಡಿ ಕಲ್ಲನ್ನ ರುಬ್ಬಿ ಹರಿದ್ರಂಕರ್ ಭಾಳ ಚಲೋ ಆಗುತ್ತೆ. ಟಮಾಟಿನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಷ್ ಒಂದು ಸ್ವಲ್ಪ ಹುರ್ಕೊಂಡ್ರೆ ಬೇಷ್ ಆಗುತ್ತೆ ರೀ. ಈಗ ಒಂದಷ್ಟು ಅಲ್ಲ ಹಿಂಡಿ ಕಲ್ಲಾಗ ಹರಿದೆಲ್ಲ ಸುಪ್ಪಿ ತೆಗಿಯನ್ರಿ. ಅಷ್ಟು ಸಿಪ್ಪಿ ತೆಗೆದ್ರಂದ್ರೆ ಮತ್ತು ಹಿಂಡಿ ಬೇಷ್ ಆಗುತ್ತೆ ಹರ್ಯಾಕ. ಬೇಷ್ ಹರ್ಕೊಂಡು ಅವಾಗಿನ ಕಾಲದಾಗೆಲ್ಲ ಹಿಂಡಿ ಕಲ್ಲು, ಬಿಸಿ ಕಲ್ಲು ಮತ್ತು ಕುಟಾಣಿ ಈಗಲೂ ಯೂಸ್ ಮಾಡ್ತಾರೆ ರೀ ಕುಟಾಣಿ. ಆದ್ರೂ ಅವಾಗೆಲ್ಲ ಮಿಕ್ಸಿ ನನಗಾದ್ರೂ ಅವಾಗಿಂದ ಇಷ್ಟ ರೀ. ಈಗೆಲ್ಲ ಮಿಕ್ಸಿ ಅವೆಲ್ಲ ಗ್ರೈಂಡರ್. ನೀವು ಯಾವಾಗಾದ್ರೂ ಒಮ್ಮೆ ಹಿಂಡಿ ಕಲ್ಲಾಗ ಹರ್ಕೊಂಡು ತಿನ್ನಿರಿ, ಅದೇ ಟೇಸ್ಟ ಬೇರೆ ಇರ್ತೈತಿ. ಈ ಮಿಕ್ಸಿ ಒಳಗೆ ಹಾಕ್ಕೊಂಡು ತಿನ್ನೋದೇ ಬೇರೆ ಇರ್ತೈತೆ ರೀ. ಈ ಒಳಕಲ್ಲು ಅಂಕ್ರೆ ಇರಬೇಕು ರೀ ಎಲ್ಲರ ಮನೆಗೂ. ಒಳಕಲ್ಲು ಇದ್ರೆ ಚಂದ ರೀ. ನನಗಂಕ್ರೆ ಅವಾಗಿನ ಡೇಸ ಭಾಳ ಚಂದ ರೀ. ಅವಾಗಿನ ಮಂದಿನ ಭಾಳ ಚಲೋ ರೀ. ಆದ್ರೂ ಕಲಿಯೋಗಲ್ರಿ. ಈಗಿನ ಜನ್ರೇಷನ್ ಹೆಂಗಿರ್ತೈತೆ ಹಂಗೆ ಚೇಂಜ್ ಹಾಕ್ಕೊಂತ ಹೋಗೋದು. ನಾವು ಚೇಂಜ್ ಆದ್ರೆ ಜನ್ರೇಷನ್ ಚೇಂಜ್ ಆದಂಗೆ ಬಿಡ್ರಿ. ಮತ್ತೇನು ಬೇಕು, ಫಾಸ್ಟ್ ಲೈಫ್ ಬೇಡ್ತಾರೆ ಈಗ ಎಲ್ಲರೂ. ಲಿಫ್ಟ್ನಾಗಿದ್ರೂ ಇನ್ನೂ ಇಲ್ಲಪ್ಪ ಇದು ಲಿಫ್ಟ್ ಲೇಟ್ ಆಯ್ತು ಅನ್ನೋ ಜನ್ರೇಷನ್ ಬಂದ್ಬಿಟ್ಟೈತಿ. ಈಗ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇವೆಲ್ಲ ಪ್ರಾಡಕ್ಟ್ ಬಂದಿರೋದು. ನಮಗಂತೂ ಹಿಂಡಿ ಕಲ್ಲಿನ ಹರಿದಿದ್ದ ಹಿಂಡಿನ ಇಷ್ಟ ಆಗುತ್ತೆ ನೋಡ್ರಿ. ತಯಾರಾಯ್ತು ಹಿಂಡಿ. ಈಗ ಸುಡಾಣ್ಣದಾಗ ಒಂದು ಸ್ವಲ್ಪ ತುಪ್ಪ ಹಾಕಿನ್ರಿ, ಅದ್ರಾಗ ಕಲಸ್ಕೊಂಡು ಉಂಡ್ರೆ ಮಾತ್ರ ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ ಅದು. ನೀವು ಮಾಡ್ಕೊರಿ. ನೀವು ಬೇಕಾದ್ರೆ ಸ್ವಲ್ಪ ಹುಣ್ಸೆಹಣ್ಣು ಯೂಸ್ ಮಾಡ್ಬೋದು ರೀ. ಒಂದು ಬೆಲ್ಲ ಹಾಕ್ಬೋದು.